ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದ್ವಿಚಕ್ರ ವಾಹನ ಚಲಾಯಿಸುತ್ತಿದ್ದ ಹಿರಿಯ ನಾಗರಿಕರೊಬ್ಬರು ವಾಹನ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತಕ್ಕೀಡಾದರು. ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ನೀವು ನಿಮ್ಮಿಂದ ನೇಮಕಗೊಂಡ ಚಾಲಕನೊಂದಿಗೆ ಆ ಸ್ಥಳದ ಮೂಲಕ ನಿಮ್ಮ ಕಾರಿನಲ್ಲಿ ತೆರಳುತ್ತಿದ್ದೀರಿ. ಆಗ ನೀವು ಏನು ಮಾಡುತ್ತೀರಿ ಅಂತ ಕ್ವಶನ್ ಆಗಿದೆ. ಒಂದನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ನೋಡಿ. ಅವರನ್ನು ತಮ್ಮ ವಾಹನದಲ್ಲಿ ಅಥವಾ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುವಿರಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಆಡಳಿತದಲ್ಲಿ ನೀತಿಶಾಸ್ತ್ರ ಎಂಬ ಶೀರ್ಷಿಕೆಯಡಿಯಲ್ಲಿ ತಮ್ಮ 4ನೇ ವರದಿಯನ್ನು ಹೊರ ತಂದ 2ನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಯಾರಂತ ಕೊಟ್ಟಿದ್ದಾರೆ. ಎರಡನೇ ಪ್ರಶ್ನೆಗೆ ಸರಿ ಉತ್ತರ ನೋಡಿದರೆ ಆಪ್ಷನ್ 4 ವೀರಪ್ಪ ಮೊಯ್ಲಿ ನೋಡಿ. ನೆಕ್ಸ್ಟ್ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ, ಗೃಹ ಸಚಿವಾಲಯವು ಹೊರಡಿಸಿದ ಮಾರ್ಗಸೂಚಿಗಳ ಪ್ರಕಾರ ಪೊಲೀಸರು ಡ್ಯಾಶರ ಒಂದು ಪ್ರಕಾರ ನಿಷ್ಠೆಯನ್ನು ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಮೂರನೇ ಪ್ರಶ್ನೆಗೆ ಸರಿ ಉತ್ತರ ನೋಡಿದರೆ ಆಪ್ಷನ್ 3 ಭಾರತ ಸಂವಿಧಾನಕ್ಕೆ ಅವರೇನು ಮಾಡಬೇಕು, ನಿಷ್ಠೆಯನ್ನು ಹೊಂದಿರಬೇಕು. ನೆಕ್ಸ್ಟ್ 4ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ನಿಗದಿತ ನಡವಳಿಕೆಯ ನಿಯಮಾವಳಿಗಳ ಅಲ್ಲ ಅಂತ ಕೊಟ್ಟಿದ್ದಾರೆ. 4ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ಖಾಸಗಿ ಉಪಕ್ರಮವನ್ನು ಉತ್ತೇಜಿಸುವುದು ಮತ್ತು ಸಂರಕ್ಷಿಸುವುದು. ನೆಕ್ಸ್ಟ್ ಇದೇ ರೀತಿಯಾಗಿ 5ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಸನ್ನಿವೇಶಗಳಲ್ಲಿ ಹಿತಾಸಕ್ತಿಗಳ ಸಂಘರ್ಷ ಉಂಟಾಗುತ್ತದೆ ಎಂಬುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 5ನೇ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದರೆ ಆಪ್ಷನ್ 2 ಸಿ ಮಾತ್ರ. ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯು ಅಧಿಕೃತ ಕರ್ತವ್ಯಕ್ಕೆ ದೊರೆದಾಗ. ನೆಕ್ಸ್ಟ್ ಅದೇ ರೀತಿಯಾಗಿ 6ನೇ ಪ್ರಶ್ನೆ, ರಾಜ್ಯ ಶಾಸನಸಭೆಯ ನಾಮನಿರ್ದೇಶಿತ ಸದಸ್ಯರೊಬ್ಬರು ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿ ನೇಮಕವಾದರೆ ಅವರು ಯಾವ ಸದನದಲ್ಲಿ ಮಾತ್ರ ಮತದಾನ ಮಾಡಬಹುದು ಅಂತ ಕೊಟ್ಟಿದ್ದಾರೆ. 6ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಎರಡೂ ಸದನಗಳಲ್ಲಿ ಏನು ಮಾಡಬಹುದು, ಅವರು ಮತದಾನ ಮಾಡತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ 7ನೇ ಪ್ರಶ್ನೆ, ಹೈಕೋರ್ಟಿನ ನಿವೃತ್ತ ಕಾಯಂ ನ್ಯಾಯಾಧೀಶರಿಗೆ ನಿವೃತ್ತಿಯ ನಂತರ ಇಲ್ಲಿ ವಕೀಲಿ ವೃತ್ತಿಯನ್ನು ಮಾಡಲು ಅನುಮತಿ ಇಲ್ಲ ಅಂತ ಕೊಟ್ಟಿದ್ದಾರೆ. 7ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೋಡಿ. ಅವರು ನಿವೃತ್ತಿ ಹೊಂದಿದ ಹೈಕೋರ್ಟ್ನಲ್ಲಿ ಅವರು ಏನು ಮಾಡಬಹುದು, ಕಂಟಿನ್ಯೂ ಆಗಿ ವೃತ್ತಿಯನ್ನು ಮಾಡಲು ಅವಕಾಶ ಇಲ್ಲ. 8ನೇ ಪ್ರಶ್ನೆ, ಭಾರತದ ಸಂಯುಕ್ತ ವ್ಯವಸ್ಥೆ ಈ ದೇಶದ ಮಾದರಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೊಟ್ಟಿದ್ದಾರೆ. 8ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ಕೆನಡಾ ನೋಡಿ. ನೆಕ್ಸ್ಟ್ 9ನೇ ಪ್ರಶ್ನೆ, ಈ ಕಾಯ್ದೆಯ ಅಡಿಯಲ್ಲಿ ಭಾರತದಲ್ಲಿ ಸ್ಪೀಕರ್ ಮತ್ತು ಉಪ ಸ್ಪೀಕರ್ ಹುದ್ದೆಗಳನ್ನು ಸೃಷ್ಟಿಸಲಾಯಿತು ಅಂತ ಕೊಟ್ಟಿದ್ದಾರೆ. 9ನೇ ಪ್ರಶ್ನೆಗೆ ಸರಿ ಉತ್ತರ ನೋಡಿದರೆ ಆಪ್ಷನ್ 4 1919 ಕಾಯ್ದೆ. ನೆಕ್ಸ್ಟ್ ಅದೇ ರೀತಿಯಾಗಿ 10ನೇ ಪ್ರಶ್ನೆ, ರಾಜ್ಯಸಭೆ ಹಾಗೂ ಲೋಕಸಭೆಗಳು ಸಮಾನ ಸ್ಥಾನಮಾನ ಹೊಂದಿರುವುದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. 10ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ನೋಡಿ. 1 ಮತ್ತು 2 ಸರಿಯಾಗಿರ್ತಕ್ಕಂಥದ್ದು. ಸಾಮಾನ್ಯ ಮಸೂದೆ ಮಂಡನೆ ಅಂಗೀಕಾರ, ಅದೇ ರೀತಿಯಾಗಿ ರಾಷ್ಟ್ರಪತಿಯ ಒಂದು ಚುನಾವಣೆ ಹಾಗೂ ಮಹಾಭಿಯೋಗ ಪ್ರಕ್ರಿಯೆ ಎರಡೂ ಕೂಡ ಏನಾಗಿರ್ತಕ್ಕಂಥದ್ದು, ಹೇಳಿಕೆ ಸರಿಯಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ 11ನೇ ಪ್ರಶ್ನೆ ನೋಡೋಣ. ಯಾವ ಒಂದು ಸಮಿತಿಯು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಲು ಶಿಫಾರಸು ಮಾಡಿತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ 11ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಸ್ವರ್ಣ ಸಿಂಗ್ ಸಮಿತಿ. ನೆಕ್ಸ್ಟ್ 12ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಗಾಂಧಿ ತತ್ವಗಳ ಮೇಲೆ ಆಧಾರಿತವಾಗಿವೆ ಅಂತ ಕೊಟ್ಟಿದ್ದಾರೆ. 12ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸುವುದು. ನೆಕ್ಸ್ಟು 13ನೇ ಪ್ರಶ್ನೆ, ಭಾರತದಲ್ಲಿ ರೂಲ್ ಆಫ್ ಲಾ ಸಿದ್ಧಾಂತವು ಯಾವುದಕ್ಕೆ ಅನ್ವಯಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ಕಾನೂನಿನ ಸಮಾನತೆ ನೋಡಿ, ಕಾನೂನಿನ ಸಮಾನತೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಒಂದು ಅನುಸೂಚಿಯು ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಕುರಿತು ವಿವರಿಸುತ್ತದೆ ಅಂತ ಕೊಟ್ಟಿದ್ದಾರೆ. 14ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 7ನೇ ಅನುಸೂಚಿ. ನೆಕ್ಸ್ಟ್ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಯಾವ ಒಂದು ವರ್ಷದಲ್ಲಿ ಜಾರಿಗೆ ಬಂದಿತು ಅಂತ ಕೊಟ್ಟಿದ್ದಾರೆ. 15ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ನೋಡಿ 1993. ನೆಕ್ಸ್ಟ್ ಅದೇ ರೀತಿಯಾಗಿ 16ನೇ ಪ್ರಶ್ನೆ, ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೆ ರಾಜ್ಯಪಾಲರು ಅಧಿಕಾರದಲ್ಲಿ ಇರುತ್ತಾರೆ ಅಂತ ಕೊಟ್ಟಿದ್ದಾರೆ. 16ನೇ ಪ್ರಶ್ನೆಗೆ ಸರಿ ಉತ್ತರ ನೋಡಿದರೆ ಆಪ್ಷನ್ 3 1 ಮತ್ತು 2 ಮಾತ್ರ. ರಾಜ್ಯಪಾಲರನ್ನು ರಾಷ್ಟ್ರಪತಿಯವರು ನೇಮಕ ಮಾಡತಕ್ಕಂಥದ್ದು. ನೆಕ್ಸ್ಟ್ 17ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಗ್ರಾಮೀಣ ಸ್ಥಳೀಯ ಸರ್ಕಾರದ ಸಂಸ್ಥೆಗಳ ಸರಿಯಾದ ಕ್ರಮದ ಜೋಡಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. 17ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್. ನೆಕ್ಸ್ಟು 18ನೇ ಪ್ರಶ್ನೆ, ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆಯು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಿರ್ವಹಿಸುವಂತಹ ಕಾರ್ಯ ಅಂತ ಕೊಟ್ಟಿದ್ದಾರೆ. 18ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ನೋಡಿ. ABCD ಎಲ್ಲಷ್ಟು ಕೂಡ ಸರಿಯಾಗಿರ್ತಕ್ಕಂಥದ್ದು. ಬೋಧನೆ, ತರಬೇತಿ, ಸಂಶೋಧನೆ ಮತ್ತು ಮುದ್ರಣ. ನೆಕ್ಸ್ಟ್ ಅದೇ ರೀತಿಯಾಗಿ 19ನೇ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ. ಹೇಬಿಯಸ್ ಕಾರ್ಪಸ್ ಅಂತಂದರೆ ಇದು 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ಮೊದಲಾಗಿ ಇದು ಹೇಬಿಯಸ್ ಕಾರ್ಪಸ್ ಇದು ಇದು ತಪ್ಪಾಗ್ತಕ್ಕಂಥದ್ದು ನೋಡಿ ಆನ್ಸರು. ಹೇಬಿಯಸ್ ಕಾರ್ಪಸ್ ಅಂತಂದರೆ ಅಕ್ರಮ ಬಂಧನ, ಓಕೆನಾ, ಅಕ್ರಮ ಬಂಧನ A3 ಆಗ್ತಕ್ಕಂಥದ್ದು ನೋಡಿ. ಅದೇ ರೀತಿಯಾಗಿ ಮ್ಯಾಂಡಮಸ್ ಅಂತಂದ್ರೆ ಕರ್ತವ್ಯವನ್ನು
ನಿರ್ವಹಿಸುವಂತೇಳಿ ಕೊಡ್ತದೆ ಅರ್ಥ. ಓಕೆನಾ, ಬಿ 2 ಆಗ್ಬೇಕು ನೋಡಿ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ 4 ಸರಿಯಾದ ಉತ್ತರ ಆಗ್ತಕ್ಕಂಥದ್ದು. ಸೆರ್ಷಿಯರ್ ಅಂತಂದರೆ ಕೆಳ ನ್ಯಾಯಾಲಯಕ್ಕೆ ಉನ್ನತ ನ್ಯಾಯಾಲಯವು ಹೊರಡಿಸಿದ ಆದೇಶ ನೋಡಿ. ನೆಕ್ಸ್ಟ್ ಪ್ರಶ್ನೆ, 20ನೇ ಪ್ರಶ್ನೆ. ಸ್ಲ್ಯಾಮ್ ಡಕ್ ಎಂಬ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. 20ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಬಾಸ್ಕೆಟ್ಬಾಲ್. ಕೈತಾನ್ ಟ್ರೋಫಿಯು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. 21ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ 1 ಚೆಸ್. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 22ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ನೋಡಿ. ABCD ಎಲ್ಲ ಕೂಡ ಏನಾಗಿದೆ ಸರಿಯಾಗಿದೆ. ಕಬಡ್ಡಿ, ಶಕ್ತಿ ಮತ್ತು ಸ್ಥಿರ ಯೋಜನೆ, ಮಲ್ಲಕಂಬ, ಏರೋಬಿಕ್ಸ್ ಮತ್ತು ಕುಸ್ತಿ, ಘಟ್ಕ, ಗೋಳಿಕಾಳಗ, ಅಟ್ಯ ಪಟ್ಯ ಅಂತ ಬರುತ್ತೆ. ಇದು ಭೌತಿಕ ಸಾಮರ್ಥ್ಯದ ಒಂದು ಪ್ರದರ್ಶನ. ನೆಕ್ಸ್ಟು 23ನೇ ಪ್ರಶ್ನೆ. ISSF ಸರಿಯಾದ ವಿಸ್ತೃತ ರೂಪ ಅಂತ ಕೊಟ್ಟಿದ್ದಾರೆ. 23ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಇಂಟರ್ ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್. ಈ 24ನೇ ಪ್ರಶ್ನೆ ಹೊಂದಿಸಿ ಬರೀ ಕೊಟ್ಟಿದ್ದಾರೆ ನೋಡಿ. 24ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೋಡಿ. SDG 1 ಇದು ಬಡತನ ಇಲ್ಲದಿರುವಿಕೆ, SDG 2 ಲಿಂಗ ಸಮಾನತೆ, SDG 5 SDG 2 ಇದು ಶೂನ್ಯ ಹಸಿವು, SDG 5 ಆಗ್ತಕ್ಕಂಥದ್ದು ಲಿಂಗ ಸಮಾನತೆ, SDG 7 ಆಗ್ತಕ್ಕಂಥದ್ದು ಪರಿಶುದ್ಧ ಇಂಧನ. 25ನೇ ಪ್ರಶ್ನೆ. ಈ ಕೆಳಗಿನ ಯಾವ ಸಮಿತಿಯು ಭಾರತದಲ್ಲಿ ಬಡತನವನ್ನು ಅಂದಾಜಿಸುವುದಕ್ಕೆ ಸಂಬಂಧಿಸಿದಿಲ್ಲ ಅಂತ ಕೊಟ್ಟಿದ್ದಾರೆ. 25ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ನರಸಿಂಹ ಸಮಿತಿ. ಅಷ್ಟೇ ರೀತಿಯಾಗಿ 26ನೇ ಪ್ರಶ್ನೆ 2026ನೇ ಪ್ರಶ್ನೆ 2026ರ ವಿಶ್ವ ಪರಿಸರ ದಿನದ ಘೋಷವಾಕ್ಯ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ಪರಿಹಾರದ ಭಾಗವಾಗಿರಬೇಕೇ ಹೊರತು ಮಾಲಿನ್ಯದ ಭಾಗವಾಗಿರಬೇಡಿ. 27ನೇ ಪ್ರಶ್ನೆ ಪರಿಸರದ ಸಮಸ್ಯೆಗಳಿಗೆ ಅನ್ವಯಿಸಿ CPCBಯ ವಿಸ್ತೃತ ರೂಪ ಅಂತ ಕೊಟ್ಟಿದ್ದಾರೆ. 27ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಸೆಂಟ್ರಲ್ ಪ್ರೊಸೆಸಿಂಗ್ ಕಂಟ್ರೋಲ್ ಬೋರ್ಡ್. ನೆಕ್ಸ್ಟ್ ಪ್ರಶ್ನೆ ಆನೆಕಾಲು ರೋಗವು ಕೆಳ ಅಂಗಗಳಲ್ಲಿ ದುಗ್ಧರಸನಾಳಗಳ ಊದಿಕೊಂಡು ಕಾಯಿಲೆಯಾಗಿದೆ. ಈ ಕಾಯಿಲೆ ಬರುವಂಥ ರೋಗಜನಕ ಜೀವಿ ಹೆಸರೇನಂತ ಕೊಟ್ಟಿದ್ದಾರೆ ನೋಡಿ. 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಉಚೇರಿಯಾ. ಮೂತ್ರಕೋಶದಲ್ಲಿ ರಕ್ತ ಶೋಧನೆ ಇಲ್ಲಿ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಗ್ಲೋಮೆರುಲಸ್. ನೆಕ್ಸ್ಟ್ 30ನೇ ಪ್ರಶ್ನೆ ಕಿಣ್ವದ ಕಾರ್ಯಕ್ಷಮತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ನೋಡಿದರೆ ಆಪ್ಷನ್ 1 A ಮತ್ತು B ಮಾತ್ರ, ಉಷ್ಣತೆ ಮತ್ತು pH. ಕಾಂಡದ ವಾರ್ಷಿಕ ಉಂಗುರಗಳನ್ನು ಎಣಿಸುವುದರಿಂದ ಒಂದು ಮರದ ವಯಸ್ಸನ್ನು ಅಂದಾಜಿಸಬಹುದು. ಇದಕ್ಕೆ 31ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಡೆಂಡ್ರೋಕ್ರೋನಾಲಜಿ ನೋಡಿ. ನೆಕ್ಸ್ಟ್ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 32ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ನೋಡಿ. ಇದು ರಂಗಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 33ನೇ ಪ್ರಶ್ನೆ 33ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ನೋಡಿ. ಜಿಮ್ ಕಾರ್ಬೆಟ್ ರಾಷ್ಟ್ರೋದ್ಯಾನವನ ಹುಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಾಜಿರಂಗ ರಾಷ್ಟ್ರೋದ್ಯಾನವನ ಏಕ ಶೃಂಗಿ ಗಂಡಮುಖ, ಗಿರ್ ರಾಷ್ಟ್ರೋದ್ಯಾನವನ ಸಿಂಹ, ಕಾನಾ ರಾಷ್ಟ್ರೋದ್ಯಾನವನ ಜೌಗು ಜಿಂಕೆ ನೋಡಿ. ನೆಕ್ಸ್ಟು ಗ್ರಹಗಳು ಮತ್ತು ಅವುಗಳ ಉಪಗ್ರಹಗಳು ಕೊಟ್ಟಿದ್ದಾರೆ. 34ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೋಡಿ. ಶನಿಗ್ರಹ ಗ್ಯಾನಿಮೇಡ, ಶನಿಗ್ರಹ ಟೈಟಾನು, ಗುರುಗ್ರಹ ಗ್ಯಾನಿಮೇಡ, ಮಂಗಳಗ್ರಹ ಫೋಬೋಸು, ಯುರೇನಸ್ ಮಿರಾಂಡ. ನೆಕ್ಸ್ಟ್ 35ನೇ ಪ್ರಶ್ನೆ 35ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ನೋಡಿ. ಹೇಳಿಕೆ 1 ಮತ್ತು 2 ವಿಷಯಗಳು ಸರಿಯಾಗಿದೆ. ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣುತ್ತದೆ, ಕರೆಕ್ಟಾಗಿದೆ. ಭೂಮಿಯು ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ, ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. 36ನೇ ಪ್ರಶ್ನೆ ರೋಹಿಣಿಯು ಅಂತ ಕೊಟ್ಟಿದ್ದಾರೆ. ರೋಹಿಣಿಯು ಅಂತಂದರೆ 36ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ನೋಡಿ. ಕಡಿಮೆ ಗುಣಮಟ್ಟದ ಗುರಿಯನ್ನು ಗುರುತಿಸುವ 2D ಮೊಬೈಲ್ ವಿಚಕ್ಷಣ ರಾಡಾರ್ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. LPG ಸೋರುವಿಕೆ ಪತ್ತೆ ಹಚ್ಚಲು ಅಡಿಗೆ ನೆಲ ಸಿಲಿಂಡರ್ಗಳಲ್ಲಿ ಬಳಸುವಂಥ ವಾಸನೆಯುಕ್ತ ಅನಿಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ನೋಡಿ. ಎಥೆನೆಥಿಯೋಲ್. ನೆಕ್ಸ್ಟ್ 38ನೇ ಪ್ರಶ್ನೆ 38ನೇ ಪ್ರಶ್ನೆಗೆ ಸರಿ ಉತ್ತರ ನೋಡಿದರೆ ಆಪ್ಷನ್ 2 D ಮಾತ್ರ ನೋಡಿ. ತಂಪು ಪಾನೀಯಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಳಸ್ತಿರ್ತಕ್ಕಂಥದ್ದು. ನೆಕ್ಸ್ಟ್ 39ನೇ ಪ್ರಶ್ನೆ 39ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ನೋಡಿದರೆ ಆಪ್ಷನ್ 2. ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಸರಿಯಾಗಿರ್ತಕ್ಕಂಥದ್ದು. ಆಮ್ಲತೆಯನ್ನು ಕಡಿಮೆ ಮಾಡಲು ಬೇಕಿಂಗ್ ಸೋಡಾವನ್ನು ಬಳಸಲಾಗ್ತಕ್ಕಂಥದ್ದು. ನೆಕ್ಸ್ಟ್ 40ನೇ ಪ್ರಶ್ನೆ 40ನೇ ಪ್ರಶ್ನೆ ನೋಡಿ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ನೋಡಿ. ಟೊಮೆಟೊದಲ್ಲಿ ಆಕ್ಸಾಲಿಕ್ ಆಮ್ಲ ಇರುತ್ತೆ, ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ, ಹುಣಸೆಹಣ್ಣಿನಲ್ಲಿ ಟಾರ್ಟರಿಕ್ ಆಮ್ಲ ಇರುತ್ತೆ,
ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರ್ತಕ್ಕಂಥದ್ದು. ಇನ್ನು 41ನೇ ಪ್ರಶ್ನೆ, ಅಲ್ಯೂಮಿನಿಯಂ ಲೋಹದ ತುಕ್ಕು ಇಡುವಿಕೆಯನ್ನು ಹೀಗೆ ತಡೆಗಟ್ಟಬಹುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ನೋಡಿ, ಅನೋಡೀಕರಣ. 42ನೇ ಪ್ರಶ್ನೆ, ಈಗಿನ ದಿನಗಳಲ್ಲಿ ಅನೇಕ ದೇಶಗಳು ಕುಡಿಯುವ ನೀರಿನ ಅವಶ್ಯಕತೆಯನ್ನು ಪೂರೈಸಲು ನಿರ್ಲವಣೀಕರಣ ಸ್ಥಾವರಗಳನ್ನು ಉಪಯೋಗಿಸುತ್ತವೆ. ಈ ವಿದ್ಯಮಾನದಲ್ಲಿ ಅಡಗಿರುವ ಪ್ರಕ್ರಿಯೆ ಅಂತ ಕೊಟ್ಟಿದ್ದಾರೆ. 42ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ವಿಲೋಮ ಪರಾಸರಣ. ಅದೇ ರೀತಿಯಾಗಿ 43ನೇ ಪ್ರಶ್ನೆ, ಕಾರಿನ ಎಂಜಿನನ್ನು ತಂಪು ಮಾಡಲು ಉಪಯೋಗಿಸುವಂತಹ ಘನೀಕರಣ ರೋಧಕ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ನೋಡಿ, ಎಥಿಲೀನ್ ಗ್ಲೈಕಾಲ್. ನೆಕ್ಸ್ಟ್ 44ನೇ ಪ್ರಶ್ನೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ನೋಡಿ, ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ ಹೈದರಾಬಾದ್, ಇಸ್ರೋದು ಬೆಂಗಳೂರು, ಇನ್ಸ್ಯಾಟ್ ಮಾಸ್ಟರ್ ಕಂಟ್ರೋಲಿಟಿ ಫೆಸಿಲಿಟಿ ಇದು ಹಾಸನದಲ್ಲಿದೆ, ಸೌರ ವೀಕ್ಷಣಾಲಯ ಉದಯಪುರದಲ್ಲಿ ಇರತಕ್ಕಂಥದ್ದು. ಕರ್ನಾಟಕದಲ್ಲಿ ಈ ಕೆಳಗಿನ ನದಿಗಳನ್ನು ಪರಿಗಣಿಸಿ ಉದ್ದದಿಂದ ಕಡಿಮೆ ಉದ್ದದ ನದಿಗಳಿಗೆ ಸರಿಯಾದ ಕ್ರಮವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. 45ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೋಡಿ, ಮೊದಲದಾಗಿ ಭೀಮಾ, ಮಲಪ್ರಭಾ, ಘಟಪ್ರಭಾ, ತುಂಗಭದ್ರಾ. 46ನೇ ಪ್ರಶ್ನೆ, ವನ್ಯಜೀವಿಗಳು ಮತ್ತು ಜಿಲ್ಲೆಗಳು ಕೊಟ್ಟಿದ್ದಾರೆ. 46ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ನೋಡಿ, ಎ ಮತ್ತು ಸಿ. ರಂಗನತಿಟ್ಟು ಮಂಡ್ಯದಲ್ಲಿ ಬರುತ್ತೆ, ತಪ್ಪಾಗಿರ್ತಕ್ಕಂಥದ್ದು. ಓಕೆನಾ. ಅದೇ ರೀತಿಯಾಗಿ ಸಿ ದಾರೋಜಿ ಇದು ಬಳ್ಳಾರಿ ಕರೆಕ್ಟ್ ಇದೆ ನೋಡಿ. ಕಪ್ಪತ್ತಗುಡ್ಡ ಗದಗದಲ್ಲಿ ಬರುತ್ತೆ, ಮಲೆ ಮಹದೇಶ್ವರ ಚಾಮರಾಜನಗರ. ನೆಕ್ಸ್ಟು 47ನೇ ಪ್ರಶ್ನೆ. 47ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ನೋಡಿ, ಗೊಂಡರು. ಛಾಯಾ ಭಗವತಿ ಜಲಪಾತ ನಿರ್ಮಿಸಿರ್ತಕ್ಕಂಥ ನದಿಯನ್ನು ಕೊಟ್ಟಿದ್ದಾರೆ. 48ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮಲಪ್ರಭಾ. 49ನೇ ಪ್ರಶ್ನೆ, ವಿಮಾನ ನಿಲ್ದಾಣಗಳು ಮತ್ತು ಅದರ ಒಂದು ಸ್ಥಳ ಕೊಟ್ಟಿದ್ದಾರೆ ನೋಡಿ. 49ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೋಡಿ, ಎ ಬಿ ಸಿ 3 ಸರಿಯಾಗಿರ್ತದೆ. ಇಂದಿರಾ ಗಾಂಧಿ ನವದೆಹಲಿ, ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಕಲ್ಕತ್ತಾ, ಛತ್ರಪತಿ ಶಿವಾಜಿ ಮುಂಬೈ 3 ಕೂಡ ಕರೆಕ್ಟಾಗಿರ್ತಕ್ಕಂಥದ್ದು. 50ನೇ ಪ್ರಶ್ನೆ, ಸಾಗರಗಳಲ್ಲಿ ಸಾಗರ ಪ್ರವಾಹಗಳು ಒಂದು ವೃತ್ತಾಕಾರದ ಚಲನೆಯನ್ನು ಪೂರ್ಣಗೊಳಿಸಿದರೆ ಅದನ್ನು ಹೀಗೆ ಕರೆಯಲಾಗುವುದು ಅಂತ ಕೊಟ್ಟಿದ್ದಾರೆ. 50ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ನೋಡಿ, ಗೈರ್ ಅಂತೇಳಿ ಕರೀತಾರೆ ನೋಡಿ. 51ನೇ ಪ್ರಶ್ನೆ. 51ನೇ ಪ್ರಶ್ನೆಗೆ ಸರಿ ಉತ್ತರ ನೋಡಿದರೆ ಆಪ್ಷನ್ 2 ಬಿ ಮತ್ತು ಸಿ ಸರಿಯಾಗಿವೆ. ಛೋಟನಾಗರ್ ಪ್ರದೇಶ ಸಿಂಧ್ರಿ, ಅದೇ ರೀತಿಯಾಗಿ ದೆಹಲಿ ಮಿರತ್ ಪ್ರದೇಶ ಪಾಣಿಪತ್. ಏಷ್ಯಾ ಖಂಡದ ಈ ಕೆಳಗಿನ ನದಿಗಳಲ್ಲಿ ಯಾವ ಒಂದು ಪೆಸಿಫಿಕ್ ಸಾಗರಗಳು ಸೇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. 52ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಎನಿಸೈ ಸೇರುವುದಿಲ್ಲ ನೋಡಿ. ಮೆಸಟಾ ಪ್ರಸ್ಥಭೂಮಿ ಯಾವ ಖಂಡದಲ್ಲಿ ಕಂಡುಬರುತ್ತೆ. 53ನೇ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಯುರೋಪ್ನಲ್ಲಿ ಕಂಡುಬರ್ತಕ್ಕಂಥದ್ದು, ಯುರೋಪ್ ಖಂಡದಲ್ಲಿ. ನೆಕ್ಸ್ಟ್ 54ನೇ ಪ್ರಶ್ನೆ, ಕಾಶ್ಮೀರ ಕಣಿವೆಯು ಈ ಕೆಳಗಿನ ಯಾವ ಶ್ರೇಣಿಗಳ ನಡುವೆ ಕಂಡುಬರುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ಪೀರ್ ಪಂಜಾಲ್ ಮತ್ತು ಜಸ್ಕರ್ ಶ್ರೇಣಿ. 55ನೇ ಪ್ರಶ್ನೆ, ವಾಯುಮಂಡಲದ ಸಂಯೋಜನೆಗೆ ಸಂಬಂಧಿಸಿದಂತೆ ಶೇಕಡಾವಾರು ಪ್ರಮಾಣಕ್ಕನುಗುಣವಾಗಿ ಸರಿಯಾದ ಕ್ರಮವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. 55ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೋಡಿ, ಸಾರಜನಕ, ಆಮ್ಲಜನಕ, ಆರ್ಗಾನ್, ಇಂಗಾಲ ಡೈಆಕ್ಸೈಡ್ ಮತ್ತು ನಿಯಾನ್. 56ನೇ ಪ್ರಶ್ನೆ. 56ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ನೋಡಿ, 6pm ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ 57ನೇ ಪ್ರಶ್ನೆ, ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾ ಸ್ಥಾಪಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. 57ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 MG ರಾನಡೆ ನೋಡಿ. 58ನೇ ಪ್ರಶ್ನೆ ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ. 58ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ನೋಡಿ. ಮೊದಲ ಕರ್ನಾಟಕ ಯುದ್ಧ ವಾಂಡಿವಾಶ್, 3ನೇ ಕರ್ನಾಟಕ ಯುದ್ಧ ಒಡಂಗ, 4ನೇ ಆಂಗ್ಲೋ ಮೈಸೂರು ಯುದ್ಧ ಮಳವಳ್ಳಿ, ಅದೇ ರೀತಿಯಾಗಿ 1ನೇ ಆಂಗ್ಲೋ ಮರಾಠ ಯುದ್ಧ ಸಿಂಡ್ ತೋಂಕಳಗ. 59ನೇ ಪ್ರಶ್ನೆ, ಕೌಟಿಲ್ಯನಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 59ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ನೋಡಿ, ಎ ಬಿ ಎರಡೂ ಕೂಡ ಸರಿಯಾಗಿದೆ. ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಆಗಿದ್ದನು, ಕರೆಕ್ಟ್ ಆಗಿದೆ. ಕೌಟಿಲ್ಯನು ಸಪ್ತಾಂಗ ಸಿದ್ಧಾಂತವನ್ನು ಪ್ರತಿಪಾದಿಸಿದ, ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. 60ನೇ ಪ್ರಶ್ನೆ, ಇವುಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. 60ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ನೋಡಿ, ADCB. ಮೊದಲದಾಗಿ ಲಾರ್ಡ್ ಮೆಕಾಲೆ ಟಿಪ್ಪಣಿ ಅಂತ ಬರುತ್ತೆ, ಅದಾದ ನಂತರ ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್ ಅಂತ ಬರುತ್ತೆ, ಅದಾದ ನಂತರ ಅಂಟರ್ ಶಿಕ್ಷಣ ಆಯೋಗ ಬರುತ್ತೆ, ಕೊನೆಯದಾಗಿ ಭಾರತೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ ಬರ್ತಕ್ಕಂಥದ್ದು. ಮೀರ್ ಜಾಫರ್ನ ಮರಣದ ನಂತರ ಬಂಗಾಳದ ನವಾಬ ಯಾರಾಗಿದ್ದರು ಅಂತ ಕೊಟ್ಟಿದ್ದಾನೆ. 61ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ನಜೀಮ್ ಉದ್ ದೌಲಾ ಅಂತಲೇ ಆಗ್ತಕ್ಕಂಥದ್ದು. ನೆಕ್ಸ್ಟು ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯವರು ಕೊಟ್ಟಿದ್ದಾರೆ ಮತ್ತು ಅವರ ರಾಜ್ಯವನ್ನು ಕೊಟ್ಟಿದ್ದಾರೆ. 62ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ನೋಡಿ, ರಾಣಿ ಅಬ್ಬಕ್ಕ ಕರ್ನಾಟಕ,
ವೇಣುವೆಲು ನಾಚಿಯಾರ್ ಇವರು ಪಶ್ಚಿಮ ಬಂಗಾಳದವರು. ಮಾತಂಗಿ ಅಜ್ರಾ ಇವರು ತಮಿಳುನಾಡು. ಉಷಾ ಮೆಹ್ತಾ ಗುಜರಾತ್ನವರು ನೋಡಿ. 63ನೇ ಪ್ರಶ್ನೆ. 63ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ನೋಡಿ. ಆಲೂರು ವೆಂಕಟರಾವ್ ವಾಗ್ಭೂಷಣ ಎಂಬುವಂಥ ಪತ್ರಿಕೆ ಬರೀತಾರೆ ನೋಡಿ. ಇವರು ಏಕೀಕರಣಕ್ಕಾಗಿ ಹೋರಾಟ ಮಾಡಿದ್ದು, ಕರ್ನಾಟಕ ಏಕೀಕರಣಕ್ಕಾಗಿ. ಇವರು ಡೆಕ್ಕನ್ ಎಜುಕೇಷನನ್ನು ಪುಣೆಯಲ್ಲಿ 1914ರಲ್ಲಿ ಉಪನ್ಯಾಸದ ಕನ್ನಡ ಅನುವಾದವು ಪ್ರಮುಖ ಕೃತಿಯಾಗಿತ್ತು. 3 ಕೂಡ ಸರಿಯಾಗಿರ್ತಕ್ಕಂಥದ್ದು. ಇವರು ಆಲೂರು ವೆಂಕಟರಾವ್ಗೆ ಸಂಬಂಧಪಟ್ಟವು. 1857ರಲ್ಲಿ ವಿವಿಧ ಸ್ಥಳಗಳಲ್ಲಿ ಘಟಿಸಿದ ದಂಗೆಗಳ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿದ್ದು ಕೊಟ್ಟಿದ್ದಾರೆ. 64ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಬೆಹರಾಂಪುರ್, ಮೀರತ್ ಮತ್ತು ಇಂದೋರ್, ಗ್ವಾಲಿಯರ್ ನೋಡಿ. 65ನೇ ಪ್ರಶ್ನೆ. ಮೈಸೂರು ನಾಗರಿಕ ಸೇವಾ ಪರೀಕ್ಷೆಯನ್ನು ಪ್ರಾರಂಭಿಸಿದ ಮೈಸೂರಿನ ದಿವಾನರು ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ನೋಡಿ. 65ನೇ ಪ್ರಶ್ನೆಗೆ ಆಪ್ಷನ್ 3 ಶೇಷಾದ್ರಿ ಅಯ್ಯರ್ 1891. ಶ್ರೀಧರಾಚಾರ್ಯರು ತಮ್ಮ ಯಾವ ಕೃತಿಯನ್ನು ಸ್ವತಃ ಜೋಯಿಸಗಬ್ಬ ಎಂದು ಕರೆದುಕೊಂಡಿದ್ದಾರೆ ಎಂದು ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ಜಾತಕ ತಿಲಕ. ಇನ್ನು 67ನೇ ಪ್ರಶ್ನೆ. ಈ ಕೆಳಗಿನ ಯಾವ ಒಂದು ಕೃತಿಗಳನ್ನು ಬಸವಪ್ಪ ಶಾಸ್ತ್ರಿಯವರು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. 67ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಎ ಬಿ ಡಿ ನೋಡಿ. ಶಕುಂತಲಾ, ಅದೇ ರೀತಿಯಾಗಿ ರತ್ನಾವಳಿ ಹಾಗೂ ವಿಕ್ರಮೋರ್ವಶಿಯಂ. 68ನೇ ಪ್ರಶ್ನೆ. 1857ರ ದಂಗೆಯ ಪರಿಣಾಮದ ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 68ನೇ ಪ್ರಶ್ನೆಗೆ ಸರಿ ಉತ್ತರ ನೋಡಿದರೆ 2, 1, 3 ಮತ್ತು 4. ಕಂಪನಿ ಅಧಿಕಾರ ಅಂತ್ಯಗೊಂಡಿತು. ಶ್ವೇತವರ್ಣೀಯರ ದಂಗೆಗೆ ಕಾರಣವಾಯಿತು. ರಾಣಿಯ ಘೋಷಣೆಯು ಆಡಳಿತವನ್ನು ಬದಲಾಯಿಸಿತು. ಇದು 1857ರ ದಂಗೆಯ ಪ್ರಶ್ನೆಯಾಗಿದೆ ನೋಡಿ. ನೆಕ್ಸ್ಟ್ 69ನೇ ಪ್ರಶ್ನೆ. ಪ್ರಜಾಸತ್ತಾತ್ಮಕ ಕುಲ ಮತ್ತು ಅಧಿಕಾರದ ಸ್ಥಾನಗಳು ಕೊಟ್ಟಿದ್ದಾರೆ. 69ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ನೋಡಿ. ವಿಧೇಯರು ಮಿಥಿಲ, ಲಿಚ್ಛವಿಯರು ವೈಶಾಲಿ, ಶಾಕ್ಯರು ಕಪಿಲವಸ್ತು, ಕೋಲಿಯರು ರಾಮಗ್ರಾಮ. ನೆಕ್ಸ್ಟ್ ಗೌತಮ ಬುದ್ಧನ ಸಮಕಾಲೀನ ಅರಸ ಯಾರು ಅಂತ ಕೊಟ್ಟಿದ್ದಾರೆ. 70ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಅಜಾತಶತ್ರು ನೋಡಿ. ನೆಕ್ಸ್ಟ್ 71ನೇ ಪ್ರಶ್ನೆ. ಐತಿಹಾಸಿಕ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924ರ ಸಮಯದಲ್ಲಿ ಕೊರೆಯಿಸಿದ ಬಾವಿಯನ್ನು ಈ ಕೆಳಕಂಡೆ ಯಾವ ರೀತಿ ಅಂತ ಕರೀತಿದ್ರು ಅಂತ ಕೊಟ್ಟಿದ್ದಾರೆ. ಪಂಪಾ ಸರೋವರ ನೋಡಿ. 72ನೇ ಪ್ರಶ್ನೆ. ಪ್ರಾಚೀನ ಭಾರತದ ಮೇಲೆ ದಾಳಿ ಮಾಡಿದ ವಿದೇಶಿ ದಾಳಿಕಾರರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. 72ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ನೋಡಿ. ಪರ್ಷಿಯನರು ಬರ್ತಾರೆ, ಅದಾದ ನಂತರ ಗ್ರೀಕರು ಬರ್ತಾರೆ, ಅದಾದ ನಂತರ ಶಕರು ಬರ್ತಾರೆ, ಕೊನೆಯದಾಗಿ ಕುಶನರು ಬರ್ತಕ್ಕಂಥದ್ದು. ಅಶೋಕ ಕಳಿಂಗ ಯುದ್ಧಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 73ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಎ ಮತ್ತು ಬಿ ಸರಿಯಾಗಿದೆ. ಅಶೋಕನು 13ನೇ ಶಾಸನ ಕಳಿಂಗ ಯುದ್ಧದ ಬಗ್ಗೆ ವಿವರಿಸುತ್ತದೆ. ಅದೇ ರೀತಿಯಾಗಿ ಕಳಿಂಗ ಯುದ್ಧವು ಅಶೋಕನ ಕೊನೆಯ ಯುದ್ಧವಾಗಿತ್ತು. 2 ಕೂಡ ಸರಿಯಾಗಿರ್ತಕ್ಕಂಥ ಆನ್ಸರ್. 74ನೇ ಪ್ರಶ್ನೆ. ಕೆಳಗಿನ ಯಾವ ಪದಗಳು ಮಹಾವೀರನಿಗೆ ಸಂಬಂಧಪಟ್ಟಿವೆ ಅಂತ ಕೊಟ್ಟಿದ್ದಾರೆ. 74ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ನೋಡಿ. ವರ್ಧಮಾನ, ಜೀನ, ನಿರ್ಗಂತ ಮತ್ತು ತೀರ್ಥಂಕರ ಎಲ್ಲೂ ಕೂಡ ಮಹಾವೀರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ತಪ್ಪಾಗಿರೋದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 75ನೇ ಪ್ರಶ್ನೆಗೆ ಸರಿ ಉತ್ತರ ಫ್ರಾಂಕ್ವೆಸ್ ಬರ್ನಾರ್ ಅವರು ಪೋರ್ಚುಗಲ್ ಅವರಿಗೆ ತಪ್ಪಾಗಿದೆ. ಇಬ್ನ್ ಬತೂತ್ ಮೊರಾಕೋ ಸರಿಯಾಗಿದೆ. ಮಾರ್ಕೋ ಪೋಲೋ ಇಟಲಿಗೆ ಸರಿಯಾಗಿದೆ. ಅಬ್ದುಲ್ ರಜಾಕ್ ಪರ್ಷಿಯಾ ಅದು ಕೂಡ ಸರಿಯಾಗಿರ್ತಕ್ಕಂಥದ್ದು. 76ನೇ ಪ್ರಶ್ನೆ. 76ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ನೋಡಿ. ಅದೇ ರೀತಿಯಾಗಿ ಮೆಂಟಲ್ ಬಿಟ್ಟಿರ್ತಕ್ಕಂಥ ಆಪ್ಷನ್ ಮಾತ್ರ ಹೇಳ್ತಕ್ಕಂಥದ್ದು ಆನ್ಸರ್ನ. 77ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 3 13 ನೋಡಿ. 78ನೇ ಪ್ರಶ್ನೆ. 78ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ನೋಡಿ. 79ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ನೋಡಿ. 80ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ 2 42 ನೋಡಿ. ಅದೇ ರೀತಿಯಾಗಿ 81ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ನೋಡಿ. 82ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ 3 10 ಕಿಲೋಮೀಟರ್ ನೋಡಿ. 83ನೇ ಪ್ರಶ್ನೆಗೆ ಸರಿ ಉತ್ತರ ನೋಡಿದರೆ ಆಪ್ಷನ್ 4 25 ನೋಡಿ. ಅದೇ ರೀತಿಯಾಗಿ 84ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ನೋಡಿ. 85ನೇ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದರೆ ಆಪ್ಷನ್ 3 ನೋಡಿ. 86ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಶನಿವಾರ ನೋಡಿ. 87ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ಅಜ್ಜ ಆಗ್ತಾ ನೋಡಿ. 88ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 36,300 ನೋಡಿ. 89ನೇ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದರೆ ಆಪ್ಷನ್ 3 ನೋಡಿ. 90ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೋಡಿ. ಅದೇ ರೀತಿಯಾಗಿ 91ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೋಡಿ. ಸುಪ್ರೀಂ ಕೋರ್ಟ್ನ ಒಟ್ಟು ಗರಿಷ್ಠ ನ್ಯಾಯಮೂರ್ತಿಗಳ
ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 38 ನೋಡಿ. ನೆಕ್ಸ್ಟ್ 92ನೇ ಪ್ರಶ್ನೆ, BBDಯನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. 92ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಪುಂಡಿ ಬ್ಯೂಗೋ ವೈರಸ್ ಡಿಸೀಸ್ ಅಂತೇಳಿ ಬರ್ತಕ್ಕಂಥದ್ದು. ನೆಕ್ಸ್ಟ್ 93ನೇ ಪ್ರಶ್ನೆ, 93ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ನೇತ್ರ ನೋಡಿ. DRDO ಸಂಸ್ಥೆಯು ದೇಶೀಯವಾಗಿ ನಿರ್ಮಿಸಿದ ಯಾವ ವಾಯುಗಾಮಿ ಮುನ್ನೆಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಯ ಪ್ರಮಾಣಪತ್ರವನ್ನು ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸುವ ಮೂಲಕ DRDO ಮಹತ್ವದ ಮೈಲಿಗಲ್ಲನ್ನು ಸ್ಥಾಪಿಸಿದೆ ಅಂತ ಕೊಟ್ಟಿದ್ದಾರೆ. ನೇತ್ರ ನೋಡಿ. 94ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ನೋಡಿ. ಸೆಪ್ಟೆಂಬರ್ 1, 2024ರಂದು ವಿಶ್ವಸಂಸ್ಥೆಯಲ್ಲಿ ಭಾರತದ 24ನೇ ಕಾಯಂ ಪ್ರತಿನಿಧಿಯಾಗಿ ಯಾರು ಸೇವೆ ಸಲ್ಲಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಪರ್ವತ ನೀನಿ ಹರೀಶ್ ನೋಡಿ. ಅದೇ ರೀತಿಯಾಗಿ 95ನೇ ಪ್ರಶ್ನೆ, ಇರಾನ್ ಇಸ್ರೇಲ್ ಅಮೆರಿಕ ಸಂಘರ್ಷದಲ್ಲಿ ಇರಾನ್ ಯಾವ ಬ್ರಿಟಿಷ್ ದ್ವೀಪದ ಮೇಲೆ ದಾಳಿ ಮಾಡಲು ಯತ್ನಿಸುವ ಮೂಲಕ ತನ್ನ ಬಳಿ ಖಂಡಾಂತರ ಕ್ಷಿಪಣಿಗಳಿರುವುದನ್ನು ಜಗತ್ತಿಗೆ ತೋರಿಸಿ ಯತ್ನಿಸಿತು ಅಂತ ಕೊಟ್ಟಿದ್ದಾರೆ. 95ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 4 ಡಿಯಾಗೋ ಗಾರ್ಸಿಯಾ ದ್ವೀಪಗಳು. 96ನೇ ಪ್ರಶ್ನೆ, ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸ್ ಈ ಒಂದು ವಲಯಗಳ ಮೇಲೆ ನಡೆಯುತ್ತಿರುವ ಎಲ್ ನೀನೋದ ಸಂಭಾವ್ಯ ಪರಿಣಾಮಗಳನ್ನು ಎತ್ತಿ ತೋರಿಸಲು ವಿಶೇಷ ಎಲ್ ನೀನೋ ಬುಲೆಟ್ಗಳನ್ನು ಬಿಡುಗಡೆ ಮಾಡಲು ಪ್ರಾರಂಭಿಸಿತು. INCOIS ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೊಟ್ಟಿದ್ದಾರೆ. 96ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ಹೈದರಾಬಾದ್ ನೋಡಿ. ನೆಕ್ಸ್ಟು 97ನೇ ಪ್ರಶ್ನೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾದ ವೆಬ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ನೋಡಿ, ಲೋಕ್ OS. ಇನ್ನು 98ನೇ ಪ್ರಶ್ನೆ, ಮೇ 32, 2026ರಂದು ಪ್ರಾರಂಭಿಸಲಾದ AI ಬೆಂಬಲಿತ CB ಗ್ರಾಮ್ಸ್ ಧ್ವನಿ ಚಾಟ್ಬಾಟನ್ನು ನಾಗರಿಕ ಸಂವಾದಾತ್ಮಕ ಇಂಟರ್ಫೇಸ್ ಮೂಲಕ ತಮ್ಮ ಕುಂದುಕೊರತೆಗಳನ್ನು ನೋಂದಾಯಿಸಲು ಅನುವು ಮಾಡಿಕೊಡುತ್ತದೆ ಎಂದು ಕೊಟ್ಟಿದ್ದಾರೆ. 98ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಪೈ ನೋಡಿ. 99ನೇ ಪ್ರಶ್ನೆ, ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಬಗ್ಗೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ನೋಡಿ, ಬಿ ಮತ್ತು ಸಿ. ಅವರು ಬೆಂಗಳೂರಿನಲ್ಲಿ ಜನಿಸಿದರು ಮತ್ತು ಬಿಜಾಪುರದ ಸೈನಿಕ ಶಾಲೆಯಲ್ಲಿ ಅಧ್ಯಯನವನ್ನು ಮಾಡಿದರು. ಅವರು ವಿಮಾನವಾಹಕ ನೌಕೆ INS ವಿಕ್ರಮಾದಿತ್ಯನ 2ನೇ ಕಮಾಂಡಿಂಗ್ ಆಫೀಸರ್ ಆಗಿದ್ದರು. ಇನ್ನು ಕೊನೆಯ ಪ್ರಶ್ನೆ, INS ಸುದರ್ಶಿನಿ ಬಗ್ಗೆ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ನೋಡಿ, ಬಿ ಮತ್ತು ಡಿ ಮಾತ್ರ. ಸರಿಯಾಗಿರುವುದನ್ನು ಇದು ಭಾರತೀಯ ನೌಕಾಪಡೆಗಾಗಿ ದೇಶೀಯವಾಗಿ ನಿರ್ಮಿಸಲಾದ 3 ಮಾಸ್ಟರ್ಡ್ ನೌಕಾ ತರಬೇತಿ ಹಡಗು. ಇದು ಸರಿಯಾಗಿದೆ. ಅದೇ ರೀತಿಯಾಗಿ ಆಪ್ಷನ್ ಸಿ ಸರಿಯಾಗಿದೆ ನೋಡಿ. ಈ ಹಡಗು ನೌಕಾಯಾನ 26ಕ್ಕೆ ಕೈಗೊಂಡಿದೆ. ಇದು 10 ತಿಂಗಳು 22,000 ನಾಟಿಕಲ್ ಮೈಲುಗಳಷ್ಟು ಸಾಗರೋತ್ತರ ಲ್ಯಾಂಡ್ಮಾರ್ಕ್ ನಿಯೋಜನೆಯಾಗಿದೆ. ಇದರಲ್ಲಿ ಹಲವಾರು ಪ್ರಶ್ನೆಗಳಿಗೆ ಮಿಸ್ಟೇಕ್ ಇದ್ದಲ್ಲಿ ನೀವು ಸರಿಯಾಗಿರ್ತಕ್ಕಂಥ ವೆಬ್ಸೈಟ್ ಮೂಲಕ ಬಂದಿರತಕ್ಕಂಥ ಆನ್ಸರನ್ನು ನೋಡಿ ತಿಳ್ಕೊಬೋದು. ಈ ಒಂದು ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.